ಮಾನ್ವಿ ಪಟ್ಟಣ ಜನಸಂಖ್ಯೆವಾರು ಬೆಳೆದರೂ ಸಹ ಜನರಿಗೆ ಪುರಸಭೆಯಿಂದ ನೀರು ತಲುಪುತ್ತಿಲ್ಲವೆಂದ್ರೆ ಶಾಸಕ ಹಂಪಯ್ಯ ನಾಯ್ಕ ಸಚಿವ ಬೋಸರಾಜು ಏನು ಮಾಡ್ತಿದ್ದಾರೆ? ಜನರೇ ಇವರ ಬಗ್ಗೆ ಆಲೋಚನೆ ಮಾಡಬೇಕಾ ಎಂದು ಮಾಜಿ ಶಾಸಕ ಗಂಗಾಧರ ನಾಯ್ಕ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬ್ಬರ್ಕಲ್ ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಕೆರೆಗೆ ಭೇಟಿ ನೀಡಿ ಜನರಿಗೆ 24 ಗಂಟೆಯೂ ನೀರು ಕೊಡುತ್ತೇವೆಂದು ಹೇಳುತ್ತಾರೆ. ಆದ್ರೆ ಜನರಿಗೆ ನೀರು ಅದ್ಯಾವಾಗ ಬರುತ್ತದೆ ಎಂದು ತಿಳಿಯದ ಕಾರಣ ಜಯನಗರ ನಿವಾಸಿಗಳಂತೂ ಮನೆ ತೊರೆದು ಮನೆ ಮಾರಾಟ ಮಾಡುವಂತಹ ದುಸ್ಥಿತಿ ಬಂದಿದೆ. ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಬೋಸರಾಜು ಅವರೇ ಅದೇನು ಅಭಿವೃದ್ಧಿ ಮಾಡಿದ್ದಾರೆಂದು ಜನರಿಗೆ ಕುಡಿಯುವ ನೀರು ಬರುತ್ತಿಲ್ಲದಿರುವುದು ಇವರ ಅಭಿವೃದ್ಧಿ ಎಷ್ಟರ ಮಟ್ಟಿಗಿದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಜನರೇ ನೀವೇ ನೋಡಿ, ಶಾಸಕ ಹಂಪಯ್ಯ ನಾಯ್ಕ ಹಾಗೂ ಸಚಿವ ಬೋಸರಾಜ್ ಅವರ ಆಡಳಿತದ ಅಭಿವೃದ್ಧಿಯನ್ನ ಎಂದು ಆರೋಪಿಸಿದ್ದಾರೆ. ಮಾರಾಟಕ್ಕೆ ಇಟ್ಟಿದ್ದಾರೆ ಹೆಂಗ್ ಬೇಕಂಗ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಶಾಸಕರಾಗ್ಲಿ ಸಚಿವರಾಗ್ಲಿ ಅವರಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಇದು ಪುರಸಭೆ ಅಲ್ಲ, ಪಟ್ಟಣ ಪಂಚಾಯಿತಿ ಮಾಡ್ತಾರೆ. ಇದನ್ನ ನಗರಸಭೆ ಅಲ್ಲ, ಪಟ್ಟಣ ಪಂಚಾಯಿತಿ ಮಾಡಿ ಒಂದು ದೊಡ್ಡ ಕೊಡುಗೆ ಕೊಡ್ತಾರೆ ಇವರು ಈ ಜನ್ಮದಲ್ಲಿ. ದಯವಿಟ್ಟು ನಾನು ಅವ್ರಿಗೆ ಹೇಳೋದಿಷ್ಟೇ, ಮಾನ್ವಿ ನಗರದ ಎಲ್ಲ ಕಡೆ ಎಲ್ಲ ಏರಿಯಾಗಳನ್ನು ಒಂದೇ ರೀತಿಯಾಗಿ ಪರಿಗಣಿಸಿ ಶೀಘ್ರದಲ್ಲೇ ಕೂಡಲೇ ಈಗಲಾದರೂ ಜನ ಎಚ್ಚೆತ್ಕೊಂಡಾರ, ಜನ ತಿರುಗಿ ಬೀಳೋದ್ರೊಳಗೆ ನೀವು ಇದನ್ನು ಸರಿಪಡಿಸ್ಬೇಕಂತೇಳಿ ನಾನು ಅವರಿಗೆ ಒಂದು ಈ ಮೂಲಕ ವಿನಂತಿ ಮಾಡ್ಕೊತೀನಿ. ಜನರ ಮುಖಾಂತರ ಸಾರ್ವಜನಿಕರ ಒಂದು ಪರವಾಗಿ ಕೂಡ ನಾನು ಅವರಿಗೆ ಈ ಮನವಿ ಮಾಡ್ತೀನಿ. ನಾನು ಅಲ್ಲ ಸರ್, ಈ ರೀತಿ ದುರಾಡಳಿತಕ್ಕೆ ಕಾರಣ ಯಾರು ಸರ್? ಇಲ್ಲಿರ್ತಕ್ಕಂಥದ್ದು ಆಡಳಿತ ವ್ಯವಸ್ಥೆ ಹೆಂಗಿದೆ? ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ಹಿಡಿತಾ ಇಲ್ಲ. ಜನಪ್ರತಿನಿಧಿಗಳಿಗೆ ಹಿಡಿತಿದ್ದಾಗ ಅಧಿಕಾರಿಗಳು ಸರಿಯಾಗಿ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ಯಾರು ಸರ್ ಜನಪ್ರತಿನಿಧಿಗಳು? ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈಗಾಗಲೇ ಸಾಹೇಬ್ರು ಹೇಳಿದರು, 10 ವರ್ಷ ಬೋಸ ಸಾಹೇಬರು ಇಲ್ಲಿ ಶಾಸಕರಾಗಿದ್ದರು, ನಂತರ ಪರಿಷತ್ ಸದಸ್ಯರಾಗಿದ್ದರು, ಆನಂತರ 12 ವರ್ಷ ಹಂಪಯ್ಯ ಸಾವ್ಕಾರ ಅವರು ಇಲ್ಲಿ ಶಾಸಕರಾಗಿ ಸತತವಾಗಿ 25 ವರ್ಷ ಆಡಳಿತ ನಡೆಸಿದ್ದಾರೆ. ಅವರೇ ಇದೇನೋ ಮುಚ್ಚಿಡ್ತಕ್ಕಂಥದ್ದಲ್ಲ, ಮತ್ತು ನಮ್ಮ ಬಾಯಲ್ಲಿ ನಾವು ಹೇಳೋವಂಥದ್ದಲ್ಲ. ಜನರಿಗೆ ಗೊತ್ತದ ಇಲ್ಲಿ 25-30 ವರ್ಷದಿಂದ ಎಷ್ಟು ಜನ ಶಾಸಕರಾಗಿರಂತ. 30 ವರ್ಷದಿಂದ ಆದವರು ಇವರೇ ಶಾಸಕರು, ಮತ್ತಾರೂ ಇಲ್ಲ. ಹಿಂಗಾದ್ರೆ ಪರಿಸ್ಥಿತಿ ಹೆಂಗ ಸರ್ ಮುಂದೆ ಜನರ ಪರಿಸ್ಥಿತಿ? ಈಗಲೇ ಜನ ಒಂದು ಮನಸ್ಥಿತಿ ಹೇಗಾಗಿದೆ ಅಂದರೆ, ಮಾನವಿಯಲ್ಲಿ ಏನು ಸಿಗೋದಲ್ಲಪ್ಪ, ನಾವು ರಾಯಚೂರನ ಸಿಂಧೂರನ ಹೋಗ್ಬಿಡೋಣ ಅಂತ ಭಾಳ ಮಂದಿ ಮನೆಗಳು ರಾಯಚೂರಾಗ ಮಾಡ್ಕೊಂಡಾರ. ಅಲ್ಲ ಸರ್, ಈ ರೀತಿ ನೀರು ಮಾನವಿಯಲ್ಲಿ ನೀರಿಲ್ಲ ಅಂತೇಳಿ ಮುಂದಿನ ದಿನಗಳಲ್ಲಿ ಹೆಣ್ಣು ಕೂಡ ಕೊಡೋದಕ್ಕಿಂತ ಮುಂದೆ ನೋಡ್ತಾರ. ಹೌದೌದು, ಖಂಡಿತವಾಗಿ ಕೂಡ ಇಲ್ಲಿ ಏನು ಲಗ್ನನೂ ಆಗೋದಲ್ಲ ಇಲ್ಲಿದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟದ ಜನರಿಗೆ. ಸರ್, ನಿಮ್ದೊಂದು ಇಚ್ಛಾಶಕ್ತಿ ಮೇರೆಗೆ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಬಗ್ಗೆ ಹೋರಾಟ ಮಾಡಿದ್ರಿ, ಅದೇನಾಯ್ತಾ ಸರ್?